ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಪಟ್ಟಣದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಮೃತ ಮಹೋತ್ಸವ ಆಚರಿಸುತ್ತಿರುವ ಸುಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ವಕೀಲ ಧನಂಜಯ ಅವರು ಸಚಿವ ಚಲುವರಾಯಸ್ವಾಮಿ ಅವರ ಬಳಿ ಕಾಲೇಜು ಉನ್ನತೀಕರಣಕ್ಕಾಗಿ 2.5 ಕೋಟಿ ರೂಪಾಯಿ ಅನುದಾನಕ್ಕಾಗಿ ಬೇಡಿಕೆ ಇಟ್ಟಿದ್ದರು. ಇದೇ ಸಂದರ್ಭದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಕಾಲೇಜು ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡಿದ್ದರು. ಈ ಸಂಬಂಧ ಕಾಲೇಜು ಅಭಿವೃದ್ಧಿಗೆ ಸ್ಪಂದಿಸಿದ ಸಚಿವ ಚಲುವರಾಯಸ್ವಾಮಿ ಅವರ ಫ್ಲೆಕ್ಸ್ ಕಾಲೇಜು ಕಟ್ಟಡದ ಮೇಲ್ಭಾಗದಲ್ಲಿ ಹಾಕಲಾಗಿತ್ತು. ಕಳೆದ 2 ದಿನದ ಹಿಂದೆ ಕಿಡಿಗೇಡಿಗಳು ಈ ಬ್ಯಾನರ್ ಅನ್ನು ಹರಿದು ಕೃತ್ಯವನ್ನು ಮೆರೆದಿದ್ದಾರೆ. ಈ ಸಂಬಂಧ ಮಾತನಾಡಿದ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಧನಂಜಯರವರು ಕಿಡಿಗೇಡಿಗಳು ಫ್ಲೆಕ್ಸ್ ಹರಿದಿರುವುದು ಖಂಡನೀಯ. ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಈ ಕೃತ್ಯವನ್ನು ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವೃತ್ತಿಯಲ್ಲಿ ವಕೀಲ ಹಾಗೂ ನಾನು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷನಾಗಿ ನಮ್ಮ ಮಾನ್ಯ ಸಚಿವರ ಒಂದು ಈ CBC ಕಮಿಟಿ ಅಧ್ಯಕ್ಷರಾಗಿರ್ತಾರೆ. ಅವರ ನೇತೃತ್ವದಲ್ಲಿ ನನ್ನ CBC ಕಮಿಟಿ ಉಪಾಧ್ಯಕ್ಷನಾಗಿ ಇಲ್ಲಿ ಆಯ್ಕೆ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ಮತ್ತು ಹೈಸ್ಕೂಲ್ಗೆ ಸುವರ್ಣ ಒಂದು ಮಹೋತ್ಸವ ಇರೋದ್ರಿಂದ ನಾವು ಸಚಿವರ ಬಳಿಯಲ್ಲಿ ನಮ್ಮ ಕಾಲೇಜಿಗೆ ತುಂಬ ಒಂದು ಬ್ಲೂ ಪ್ರಿಂಟನ್ನು ತೋರಿಸಿದ್ದು ಸಾಹೇಬರಿಗೆ. ಆ ಬ್ಲೂ ಪ್ರಿಂಟನ್ನು ತೋರಿಸಿದ್ದು ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳಿದರು. ನಾವು ಅಮೌಂಟ್ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ದು. ಅದಕ್ಕೆ ಸ್ವ ಇಚ್ಛೆಯಿಂದ ಸಚಿವರು ಒಪ್ಪಿಗೆ ಕೊಟ್ಟಿದ್ದರು. ಅದರ ಗೌರವಾರ್ಥವಾಗಿ ಈ ಜಾಗದಲ್ಲಿ ಏನಿಲ್ಲಿ ಖಾಲಿ ಪ್ರದೇಶ ಕಾಣಿಸ್ತಾ ಇದೆ, ನಿಮಗೆ ಫ್ಲೆಕ್ಸ್ನ ಖಾಲಿ ಪ್ರದೇಶ ಕಾಣಿಸ್ತಾ ಇದೆ, ಆ ಜಾಗದಲ್ಲಿ ನಮ್ಮ ಕಾಲೇಜು ಆಡಳಿತ ಮಂಡಳಿ ಹಾಗೂ CBC ಕಮಿಟಿಯಿಂದ ಒಂದು ಫ್ಲೆಕ್ಸನ್ನು ಹಾಕಿರ್ತೀವಿ. ಏನಪ್ಪ ಅಂದರೆ, ನೀವು 2.5 ಕೋಟಿ ಅನುದಾನ ಕೊಟ್ಟಿರೋದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಎಂಬುವ ಒಂದು ಫ್ಲೆಕ್ಸನ್ನು ಹಾಕಿರ್ತೀವಿ. ಸುಮಾರು ತಿಂಗಳುಗಳಿಂದ ಆ ಫ್ಲೆಕ್ಸ್ ಇರ್ತದೆ. ಆದರೆ ಅಂದರೆ ಭಾನುವಾರ ರಾತ್ರಿಯ ಹೊತ್ತು ತದನಂತರ ನಾನು ಸೋಮವಾರ ನೋಡಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಫ್ಲೆಕ್ಸನ್ನು ಇದನ್ನು ತೆಗೆದಿರ್ತಾರೆ. ಇದು ನನಗೆ ಎಲ್ಲೋ ಒಂದು ಕಡೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದರೆ ಇಲ್ಲಿಯವರೆಗೂ ಇದ್ದಂಥ ಫ್ಲೆಕ್ಸನ್ನು ಯಾರೋ ಕಿಡಿಗೇಡಿಗಳು, ಅಂದರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ಸಚಿವರನ್ನು ಅಥವಾ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರ ಒಂದು ಭಾವಚಿತ್ರದ ಮೇಲೆ ತೆಗೆದಿರುವುದು ನಮಗೆ ಎಲ್ಲೋ ಒಂದು ಕಡೆ ನಮಗೆ ಆಘಾತಕಾರಿ ಹಾಗೂ ನನಗೆ ಎಲ್ಲೋ ಒಂದು ಕಡೆ ಸಂಶಯವಾಗಿದೆ. ಆದ್ದರಿಂದ ಈ ಫ್ಲೆಕ್ಸನ್ನು ತೆರವುಗೊಳಿಸಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಕಾನೂನುಬದ್ಧವಾಗಿ ಏನು ತನಿಖೆ ಆಗಬೇಕು ಅದು ನಾನು ಮಾಡೋಕ್ಕೆ ಸಿದ್ಧ ಆಗಿರ್ತೀನಿ. ಆದ್ದರಿಂದ ಇಲ್ಲಿ ಮಾಡಿರ್ತಕ್ಕಂಥದ್ದಕ್ಕೆ ನೀವೇ ಗಮನಿಸ್ತಾ ಇದ್ದೀರಿ ಜಾಗವನ್ನು, ಇದು ಮಾಡಿರೋದು ಯಾರಾಗಿರ್ತಾರೋ ಅವ್ರಿಗೆ ಕಾನೂನು ರೀತಿಯಾಗಿ ಏನು ಕಟಿಬದ್ಧತೆಗಳಾಗ್ತದೋ ಅದನ್ನು ನಾವು ಮಾಡ್ತಿರ್ತೀವಿ. ಆದ್ದರಿಂದ ಈ ಕಿಡಿಗೇಡಿಗಳು ಯಾರು ಮಾಡಿದ್ದಾರೆ ಅನ್ನೋದು ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಮುಂದಿನ ತನಿಖಾ ಹಂತದಲ್ಲಿ ಏನಾಗ್ತದೋ ಗೊತ್ತಿಲ್ಲ. ತನಿಖಾ ಹಂತಕ್ಕಂತೂ ನಾವು ಮಾಡ್ತೀವಿ ಸರ್. ಈಗ ನೋಡಿದ್ದೀನಿ, ನಾನು ಇಲ್ಲಿವರೆಗೂ ಸುಮ್ಮನೆ ಇದ್ದೆ. ಯಾಕಂದ್ರೆ ನನಗೆ ಒಂಚೂರು ಬೇಸರ ಆಯಿತು. ನಮ್ಮ ತಾಲೂಕಿನ ಸಚಿವರು, ಅದು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಲ್ಲಿ ಇರ್ತಕ್ಕಂಥದ್ದು, ಅದು ಬಡ ನಮ್ಮ ಸರ್ಕಾರಿ ಶಾಲೆಗೆ 2.5 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿದಂಥ ಒಂದು ಹೇಳಿಕೆಯನ್ನು ಹಾಕಿರೋದನ್ನೇ ಇವ್ರು ಸಹಿಸ್ಕೊತಾ ಇಲ್ಲ ಅಂದಮೇಲೆ ನಮ್ಮ ಒಂಥರ ಎಲ್ಲೋ ಒಂದು ಕಡೆ ಆಗ್ತದೆ. ದೂರ ದಾಖಲಿಸ್ತೀನಿ ಸರ್. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.